ದೊಡ್ಡಬಳ್ಳಾಪುರದ ಸ್ಥಳೀಯ ಪ್ರತಿಭೆ ಅರುಣ್ ಕುಮಾರ್ ಹರಿಯಾಣ ಸ್ಟೀಲರ್ಸ್ ತಂಡವನ್ನು ಪ್ರತಿನಿಧಿಸಿ ಈ ದೊಡ್ಡಬಳ್ಳಾಪುರಕ್ಕೆ ಹೆಸರು ತಂದಿದ್ದಾನೆ. ಹೆಸರುಘಟ್ಟದಲ್ಲಿ ಕಬಡ್ಡಿಯ ತವರೂರು ಹೆಸರುಘಟ್ಟದಲ್ಲಿ ತರಬೇತಿಯನ್ನು ಪಡೆದು ಜೂನಿಯರ್ ಭಾಗದಲ್ಲಿ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಸಾಯಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ತೇರುಗಡೆಗೊಂಡು ತರಬೇತಿಯನ್ನು ಪಡೆದಂತಹ ಇದೀಗ ಪವನನ ಪವಾಡ ಸಂಶ ಹಾಸನ ಪ್ರಮುಖ ದಾಳಿಗರ ರತನನ್ನ ಹೊರದುಡಿತಾನೆ ಏಕಾಂಗಿಯಾಗಿ ಬ್ಯೂಟಿಫುಲ್ ಡೇರಿಂಗ್ ವೆಲ್ ಫಾಲೋ ಅಪ್ ಕ್ಯಾಚ್ ಡೇರಿಂಗ್ ಡ್ಯಾಶ್ ಕ್ಯಾಚ್ ಮತ್ತು ಮನೋಜ್ ನಾಟಕರ ಬೆಂಗಾಳಿ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದ ಮನೋಜ್ ನಿಜವಾಗಲೂ ಯುವಕರಿಗಿಂತ ಆದ್ಯತೆ ಯುವಕರಿಗೆ ಆದರ್ಶಪ್ರಾಯವಾಗಬಲ್ಲ ಕ್ರೀಡಾಪಟು ಮನೋಜ್ ಭಾರತೀಯ ಕ್ರೀಡಾ ಪ್ರಾಧಿಕಾರದಲ್ಲಿ ಕಬಡ್ಡಿ ಕಲೆಗಳನ್ನು ಕರಗತ ಮಾಡಿಕೊಳ್ತಾ ಬಲಿಷ್ಠ ತಂಡಗಳ ಭವಿಷ್ಯ ನಿರ್ಧರಿಸುವ ನಿರ್ಣಾಯಕ ಪಂದ್ಯದಲ್ಲಿ ಸಾಗ್ತಾ ಇದೆ. ಬೆಂಗಳೂರು ನಗರ ಜಿಲ್ಲೆ ಹಾಸನ ಜಿಲ್ಲಾ ತಂಡಗಳ ನಡುವಿನ ಚಿತ್ತಿನ ಪಂದ್ಯ. ಎರಡು ತಂಡಗಳಲ್ಲಿ ಶ್ರೇಷ್ಠ ಡಿಫೆಂಡರ್ಗಳಿದ್ದಾರೆ, ಶ್ರೇಷ್ಠ ದಾಳಿಗಾರರಿದ್ದಾರೆ, ಅನುಭವಿ ಕಿಲಾಡಿಗಳಲ್ಲಿದ್ದಾರೆ. ಸೊ ಯಾರು ಗೆಲ್ತಾರೆ ಸೋಲ್ತಾರೆ ಅನ್ನೋದು ಕೂಡ ಸಮಯವೇ ನಿರ್ಧರಿಸುತ್ತೆ. ಅಂತ ಬಲಿಷ್ಠ ಅಫಿಷಿಯಲ್ ಟೈಮ್ಔಟ್ಗಳು ನೀಡಲಾಗಿದ್ದು ಮುಂದಿನ ನಿರ್ದೇಶನ ನಿರ್ಣಾಯಕರು ನೀಡ್ತಾ ಇದ್ದಾರೆ. ಮನೋಜ್ನ ಸವಾಲಿನ ದಾಳಿ ಮಾಡು ಇಲ್ಲವೇ ಮಡಿದಾಳಿ. ಇದೀಗ ಅಭಿ ಡಿಫೆಂಡರ್ ಹತ್ರ ಆಂಕಲ್ ಲಿಫ್ಟ್ ಮಾಡೋ ಪ್ರಯತ್ನ. ಅಂತಾರಾಷ್ಟ್ರೀಯ ಕಬಡ್ಡಿ ಕ್ರೀಡಾ ಸಾಧಕರು ಕೆಪಿಟಿಸಿ ಮಹೇಶ್ ಅವರು, ಬೆಂಗಳೂರು ನಗರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದರು. ಮಾಜಿ ಅಧ್ಯಕ್ಷರು, ಮಾಜಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ಕೆಪಿಟಿಸಿ ಮಹೇಶ್ ಅವರು ತಾವು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಹಾಗೆ HL ನಾರಾಯಣಸ್ವಾಮಿ ಅಂದರೆ ಎಲ್ಲರಿಗೂ ಖ್ಯಾತನಾಮರು. ಸುದೀರ್ಘ ವರ್ಷಗಳಲ್ಲಿ HL ತಂಡ ಪ್ರತಿನಿಧಿಸಿ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಗೂ ಉತ್ತಮ ಸಾಧನೆ ಮಾಡಿದಂಥ HL ನಾರಾಯಣಸ್ವಾಮಿ ತಾವು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಬೆಂಗಳೂರು ನಗರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಗೌರವ ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ಹರೀಶ್ ಕುಮಾರ್ ಅವರು ಈ ಕಾರ್ಯಕ್ರಮ ಶ್ರೀ ಗೌರೀಶ್ ಅವರು ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿಗಳು, ಒಬ್ಬ ರಾಷ್ಟ್ರೀಯ ಹಿರಿಯ ಕ್ರೀಡಾಪಟು. ಎಸ್, ಅದ್ಭುತವಾದ ಒಂದು ಕೈಗಳ ಪ್ರದರ್ಶನದೊಂದಿಗೆ ಶ್ರೀ ನಾರಾಯಣಸ್ವಾಮಿನವರು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಅಸೋಸಿಯೇಷನ್ನ ವತಿಯಿಂದ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಲ್ಲಿ ಉತ್ತಮ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಬೆಂಗಳೂರು ನಗರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಲಿ ಅಧ್ಯಕ್ಷರು ಶ್ರೀಧರ ನಾರಾಯಣಸ್ವಾಮಿ ಅವರಿಗೆ ಸತ್ಕರಿಸಿ ಸನ್ಮಾನಿಸ್ತಾ ಇದ್ರು. ಹಾಗೆ ಮತ್ತವರು ಶ್ರೀ ಗೌರೀಶ್ ಅವರು ದಯವಿಟ್ಟು ವೇದಿಕೆಗೆ ತಾವು ಆಗಮಿಸಬೇಕು. ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೆ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಚೇರ್ಮನ್ ಆಗಿರ್ತಕ್ಕಂಥ ರಾಕೇಶ್ ಮಲ್ಲಿರ್ ಅವರು ಬರ್ತಾ ಇದ್ದಾರೆ. ನಮ್ಮ ಯುವ ಬ್ರಿಗೇಡ್ ಅವ್ರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಸ್ವಾಗತ ಸುಸ್ವಾಗತ ರಾಕೇಶ್ ಮಲ್ಲಿರ್ ಸರ್ ಅವರು. ಶ್ರೀತ ಮತ್ತೊಬ್ಬ ಅಂತಾರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು, ಬೆಂಗಳೂರು ನಗರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷರು ಕೂಡ ಸುದೀರ್ಘ ಅವಧಿಗಳ ಕಾಲ ನಮಗೆ ಕಬಡ್ಡಿ ಕಡೆಗೆ ಸೇವೆ ಮಾಡ್ತಾ ಇದ್ದಾರೆ. ಅವರ ಸೇವೆಯನ್ನು ಸ್ಮರಿಸಿ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ಹೃದಯಪೂರ್ವಕವಾಗಿ ಸತ್ಕರಿಸಿ ಸನ್ಮಾನಿಸ್ತಾ ಇದ್ದೀವಿ. ಧನ್ಯವಾದಗಳು. ಶ್ರೀಮನ್ ಗೌರೀಶ್ ಅವರು ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಹಾಲಿ ಪ್ರಧಾನ ಕಾರ್ಯದರ್ಶಿಗಳು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಭವ್ಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ಶ್ರೀಮಾನ್ ರಾಕೇಶ್ ಮಲ್ಲಿ ಸರ್ ಅವರು ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಚೇರ್ಮನ್ ಆಗಿ ಯಶಸ್ವಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ರಾಕೇಶ್ ಮಲ್ಲಿ ಸರ್ ಅವರಿಗೆ ನಾವು ಹೃದಯಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀವಿ. ಹಾರ್ಟಿ ವೆಲ್ಕಮ್ ಟು
Amisha Rakesh Malisa, Chairman of Karnataka Rajya Amateur Kabaddi Association, and also ನಮ್ಮ ಸ್ನೇಹಿತ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು ಗೌರೀಶ್ ಅವರಿಗೆ ಶ್ರೀ ಗೌರೀಶ್ ಅವರು ಗೌರೀಶ್ ಅವರು ನಮ್ಮ ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ನ ಹಾಲಿ ಪ್ರಧಾನ ಕಾರ್ಯದರ್ಶಿಗಳು. ಹಾಗೆ ಶಿವಣ್ಣ ಒಬ್ಬ ಅಂತಾರಾಷ್ಟ್ರೀಯ ತೀರ್ಪುಗಾರರು AAC ಶಿವಣ್ಣ. ಮುಂದಿನ ಪಂದ್ಯ ಉಡುಪಿ ವಿರುದ್ಧ ಬ್ಯಾಂಗ್ಳೂರ್ ರೂರಲ್. ಕರ್ನಾಟಕ ರಾಜ್ಯ ಅಮೇಚರ್ ಅಸೋಸಿಯೇಷನ್ ಮಾಜಿ ಉಪಾಧ್ಯಕ್ಷರು ಉಡುಪಿ ಭಾಗದಲ್ಲಿ ಕಬಡ್ಡಿಯನ್ನು ಉಡುಪಿ ಶ್ರೀಧರು. ಒಂದ್ ನಿಮಿಷ ಫೋಟೋಗ್ರಾಫರ್ ಎಲ್ಲಿದ್ರಪ್ಪ? ನಮ್ಮ ಗೌತಮ್ ಪ್ಲೀಸ್ ಈ ಕಡೆ. ಜಿಮ್ಮಿ ಒಂದ್ ನಿಮಿಷ. ಉಡುಪಿ ಜಿಲ್ಲೆ ಹಾಗೂ ಬೆಂಗಳೂರು ರೂರಲ್ ಜಿಲ್ಲೆ ಎರಡು ತಂಡದ ನಾಯಕರ ಮಾತುಗಾಣಿಗೊಳಿಸಿ. ಫಸ್ಟ್ ಬಾಲ್ ಫಾರ್ ದ ನೆಕ್ಸ್ಟ್ ಮ್ಯಾಚ್ ಉಡುಪಿ ವರ್ಸಸ್ ಬೆಂಗಳೂರು ರೂರಲ್. ಐ ರಿಕ್ವೆಸ್ಟ್ ಬೋತ್ ದ ಟೀಮ್ ಮ್ಯಾನೇಜರ್ಸ್ ಪ್ಲೀಸ್ ಗೆಟ್ ಇಟ್ ರೆಡಿ. ಫಸ್ಟ್ ಬಾಲ್ ಬೆಂಗಳೂರು ನೆಕ್ಸ್ಟ್ ರೌಂಡ್ ಮ್ಯಾಚ್ ಉಡುಪಿ ವರ್ಸಸ್ ಬೆಂಗಳೂರು ರೂರಲ್. ಅತಿಥಿ ಸತ್ಕಾರದ ಸೇವೆಯನ್ನು ಸ್ವೀಕರಿಸಿದ ಶ್ರೀ ರಾಜೇಂದ್ರ ಸೋಣನವರು ಉಡುಪಿ ಜಿಲ್ಲೆ ಭಾಗದಲ್ಲಿ ತಮ್ಮದೇ ಆದ ಸೇವೆಯನ್ನು ಇಂದಿಗೂ ಕಬಡ್ಡಿಗೆ ನೀಡ್ತಾ ಬಂದಿದ್ದಾರೆ. ಹಾಗೆ ಬೀದರ್ ಜಿಲ್ಲೆಯ ನವೀನ್ ಅವರು ದಯವಿಟ್ಟು ವೇದಿಕೆಗೆ ತಾವು ಆಗಮಿಸಬೇಕು. ಬೀದರ್ ಜಿಲ್ಲೆಯ ನವೀನ್ ರವರು ತಾವು ಶ್ರೀ ನವೀನ್ ಅವರು ಬೀದರ್ ಜಿಲ್ಲಾ ನವೀನ್ ಅವರು ದಯವಿಟ್ಟು ತಾವು ಆಗಮಿಸಬೇಕು. ಹಾಗೆ ಶಿವಮೊಗ್ಗ ಜಿಲ್ಲೆಯ ಚೇತನ್ ಕುಮಾರ್ ಅವರು ದಯವಿಟ್ಟು ಕುಮಾರ್ ಅಲಿಯಾಸ್ ಚೌಡ್ ಕುಮಾರ್ ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಕುಮಾರ್ ಅವರು ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು. ನವೀನ್ ರವರು ಕಬಡ್ಡಿಗೆ ನೀಡಿದ ಸೇವೆಯನ್ನು ಸ್ಮರಿಸಿ ಅವರಿಗೆ ಸತ್ಕರಿಸ್ತಾ ಇದ್ದೀವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ. ಇದೀಗ ವೇದಿಕೆಗೆ ಆಗಮಿಸಿ ವಿರಾಜಮಾನರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ನ ಚೇರ್ಮನ್ ರಾಕೇಶ್ ಮಲ್ಲಿ ಸರ್ ಅವರು ಸುದೀರ್ಘ ವರ್ಷಗಳಿಂದಲೂ ಕೂಡ ಕರ್ನಾಟಕದಲ್ಲಿ ಕಬಡ್ಡಿ ಇಷ್ಟು ಮಟ್ಟಿಗೆ ಬೆಳಿಬೇಕು ಅಂತಂದ್ರೆ ಅವರ ಸೇವೆ ಅಪಾರವಾದ್ದು, ಅಮೂಲ್ಯವಾದ್ದು. ಕುಮಾರಣ್ಣ ಬನ್ನಿಣ್ಣ, ಚೋಡ್ ಕುಮಾರ್ ಅವರು ಬರಬೇಕು ವೇದಿಕೆಗೆ. ಬೆಂಗಳೂರು ಹಾಗೆ ಗದಗ ಜಿಲ್ಲೆಯ ಶ್ರೀಮಾನ್ ಭೂಸಣ್ಣನವರು ಗದಗ ಜಿಲ್ಲೆ ದಯವಿಟ್ಟು ತಾವು ಆಗಮಿಸಬೇಕು. ಮಿಸ್ಟರ್ ಭೂಸಣ್ಣನವರ್ ಫ್ರಮ್ ಗದಗ ಡಿಸ್ಟ್ರಿಕ್ಟ್ ಪ್ಲೀಸ್ ಕಮ್ ಆನ್ ಸ್ಟಾರ್ಟ್. ಪ್ಲೀಸ್ ರಿಸೀವ್ ದ ಹಾನರ್ ಫ್ರಮ್ ಅಸ್. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ನ ಸಹಭಾಗಿತ್ವದಲ್ಲಿ ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ನ ನೇತೃತ್ವದಲ್ಲಿ ನೆರವೇರ್ತಾ ಇರ್ತಕ್ಕಂಥ ಈ ಒಂದು ಅದ್ಭುತವಾದ ಕ್ರೀಡಾಕೂಟ ದೊಡ್ಡಬಳ್ಳಾಪುರದ ನಗರದ ಇತಿಹಾಸದಲ್ಲೇ ಇದೇ ಮೊಟ್ಟ ಮೊದಲ ಬಾರಿ. ಇದಿಷ್ಟೇ ದೊಡ್ಡಬಳ್ಳಾಪುರ ಕಬಡ್ಡಿ ನೆವರ್ ಎವರ್ ಸೀನ್, ಯಾವತ್ತೂ ಕಂಡು ಕೇಳಿರದ ಒಂದು ಅದ್ಭುತ ಕಬಡ್ಡಿ ಕ್ರೀಡಾಕೂಟವನ್ನು ಕರ್ನಾಟಕ ಸ್ಟೇಟ್ ಚಾಂಪಿಯನ್ಶಿಪ್ ಅನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ ಖ್ಯಾತಿ ನಮ್ಮ ಧೀರಜ್ ಯುವ ಬ್ರಿಗೇಡ್ಗೆ ಸಲ್ಲುತ್ತೆ. ಒನ್ ಸೆಕೆಂಡ್ ಪವನ್ ಸದೃಶ ಹಿಡಿತವನ್ನು ಇಲ್ಲಿ ಸಾಧಿಸ್ಕೊಳ್ತಾ ಇದ್ದೇನೆ. ಪ್ರೋ ಕಬಡ್ಡಿಯಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಪ್ರತಿನಿಧಿಸಿದಂಥ ನಮ್ಮ ಗ್ರಾಮೀಣ ಸೊಗಡಿನ ಪ್ರತಿಭೆ, ಕರ್ನಾಟಕದ ಹೆಮ್ಮೆಯ ಹುಡುಗ ಆತ ಪವನ್. ಮೂರ್ತಿ ಚಿಕ್ಕದು, ಆದರೆ ಆತನ ಕೀರ್ತಿ ಮಾತ್ರ ದೊಡ್ಡದು. ಗದಗ ಜಿಲ್ಲೆಯ ಭೂಸಣ್ಣನವರು ದಯವಿಟ್ಟು ಬೆಂಗಳೂರು ಸಿಟಿ ವಿರುದ್ಧ ಹಾಸನ್ 12-3 9 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು ಸಿಟಿ ತಂಡದ ಕಾರ್ತಿಕ್
ರಾಷ್ಟ್ರೀಯ ಕಬಡ್ಡಿ ಆಟಗಾರ ಪ್ರಸ್ತುತ ಕೆಪಿಟಿಸಲ್ಲಿ ತಮ್ಮ ಉದ್ಯೋಗವನ್ನು ನಿರ್ವಹಿಸ್ತಾ ಇರುವಂತಹ ಪ್ರತಿಭೆ ಈ ಬಾರಿ ದರ್ಶನ್ ಗೌಡ ಅವರಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಗ್ಯಾಪ್ ಅನ್ನು ಹುಡುಕಿದ್ರು. ಅದ್ಭುತವಾದಂತಹ ಒಂದು ಎಸ್ಕೇಪ್. ಮತ್ತೆ ತನ್ನ ಮನಚ್ಛಾದ ಆಕ್ರಮಣಕ್ಕೆ ಆಡಿದ ಪ್ರದರ್ಶನ ನೀಡಿದ ಡಿಫೆಂಡಿಂಗ್ ಚಾಂಪಿಯನ್ ಮತ್ತೆ ಚಾಂಪಿಯನ್ ಪಡೆದ ಮೇಲೆ ಕಣ್ಣೀರಿಸಿದೆ ಅಂತ ಹೇಳ್ಬೋದು. ಎಂತ ಬಲಿಷ್ಠ ತಂಡವನ್ನು ಕಟ್ಟಿ ಹಾಕುವ ಬಲಾಢ್ಯರಿದ್ದಾರೆ, ಅತ್ಯುತ್ತಮ ಡಿಫೆಂಡರ್ಗಳಿದ್ದಾರೆ. 13-3ರಲ್ಲಿ ಪಂದ್ಯ ಸಾಗ್ತಾ ಇದೆ. ಶ್ರೀಯುತ ಭೂಷಣನವರು ತಮ್ಮ ಜೀವನವಿಡೀ ನಮ್ಮ ಕಬಡ್ಡಿ ಕ್ರೀಡೆಗೆ ತಮ್ಮ ಜೀವನವನ್ನೇ ಮುಡಿಪಾಗಿರಿಸಿದಂಥ ಒಬ್ಬ ಶ್ರೇಷ್ಠ ಕ್ರೀಡಾ ಪ್ರೋತ್ಸಾಹಕರು ಭೂಷಣನವರು. ದಯವಿಟ್ಟು ಬನ್ನಿ. ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ನ ಇದೀಗ ನಮ್ಮ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರು, ಕರ್ನಾಟಕ ರಾಜ್ಯ ಕಂಡ ಒಬ್ಬ ಪ್ರಭಾವಿ ಅಗ್ರಮಾನ್ಯ ನಾಯಕ, ಮುತ್ಸದ್ದಿ ರಾಜಕಾರಣಿ ಡಾಕ್ಟರ್ ಸುಧಾಕರ್ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ನಮ್ಮ ಯುವ ಬ್ರಿಗೇಡ್ ಕರೆತರಬೇಕು ಅಂತ ಎಲ್ಲ ಯುವ ಬ್ರಿಗೇಡ್ನ ಯುವ ಸೇನಾನಿಗಳಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. Hearty welcome to Dr. Sudhakar sir, Honorable Member of Parliament, Lok Sabha ಅಭ್ಯರ್ಥಿ ಚಿಕ್ಕಬಳ್ಳಾಪುರ ಕ್ಷೇತ್ರ. ನಮ್ಮ ಈ ಒಂದು ಭವ್ಯ ವೇದಿಕೆ ಅವರ ಆಗಮಿಕೆಗಾಗಿ ಕಾಯ್ತಾ ಇದೆ. ಹಾರ್ಟಿ ವೆಲ್ಕಮ್ ಟು ಡಾಕ್ಟರ್ ಸುಧಾಕರ್, ಆನರಬಲ್ MP ಆಫ್ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿ. ಇದನ್ನು ಕೆಲವೇ ನಿಮಿಷಗಳಲ್ಲಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಹಾಗೆ ಮತ್ತೋರ್ವ ಹಿರಿಯ ಮುತ್ಸದ್ದಿ ರಾಜಕಾರಣಿ KM ಹನುಮಂತರಾಯಪ್ಪನವರು, ಇಂದಿಗೂ ಕೂಡ ಜನಪರ ಸೇವೆ ಮಾಡ್ತಾ ಇರ್ತಕ್ಕಂಥ ಒಬ್ಬ ಜನಕಾಳಜಿಯುಳ್ಳಂಥ ಒಬ್ಬ ನೈಜ ನಾಯಕರು KM ಹನುಮಂತರಾಯಪ್ಪರು. ಮಾಜಿ ರೇಷ್ಮೆ ಮಂಡಳಿ ಅಧ್ಯಕ್ಷರು, ದೊಡ್ಡಬಳ್ಳಾಪುರದ ಹಿರಿಯ ಪ್ರಭಾವಿ ಮುಖಂಡರು KM ಹನುಮಂತರಾಯಪ್ಪರವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಸ್ವಾಗತ ಸುಸ್ವಾಗತ. ಇದರ ಮಧ್ಯೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಧೀರಜ್ ಮುರಾಜು ಯುವ ಬ್ರಿಗೇಡ್ನ ವತಿಯಿಂದ ಭೂಷಣವರ ಸೇವೆಯನ್ನು ಸ್ಮರಿಸಿ, ಸುದೀರ್ಘ ವರ್ಷಗಳ ಸೇವೆ, ನಿಮ್ಮ ಸೇವೆಗೆ ನಾವು ಸದಾ ಚಿರಋಣಿ ಅಂತ ಹೇಳ್ತಾ ಅವರನ್ನ ಸತ್ಕರಿಸಿ ಸನ್ಮಾನಿಸಿದರು. ಧನ್ಯವಾದಗಳು ಗೌರವಾನ್ವಿತ ಗೌರವ ಅತಿಥಿಗಳಿಗೆ. ಈ ಒಂದು ಭವ್ಯ ವೇದಿಕೆಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಲ್ಮಯ ನಾಯಕ ಧೀರಜ್ ಮುನ್ರಾಜುರವರ ಪೂಜ್ಯ ತಂದೆ ಸುಧಾ ಮುನ್ರಾಜುರವರು ಆಗಮಿಸ್ತಾ ಇದ್ದಾರೆ. ನಮ್ಮ ಈ ಒಂದು ಕಳೆ ಬರ್ತಾ ಇದೆ. ಇದೀಗ ಅಂಜನಾದ್ರಿ ಟ್ರಸ್ಟ್ ನ ಸಂಸ್ಥಾಪಕರು ಸನ್ಮಾನ್ಯ ಶ್ರೀಯುತ P. ಮುನ್ರಾಜು ಸರ್ ಅವರಿಗೆ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ. ವೇದಿಕೆಗೆ ಆಗಮಿಸ್ತಾ ಇದ್ರೆ ಈ ವೇದಿಕೆ ಕಳೆ ಕಟ್ಕೊಳ್ತಾ ಇದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಈ ಭಾಗದ ಸಂಸದರು, ಮಾಜಿ ಆರೋಗ್ಯ ಸಚಿವರು, ಕರ್ನಾಟಕದ ಪ್ರಭಾವಿ ರಾಜಕೀಯ ಮುಖಂಡರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಸರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆ ನಮ್ಮ ದಿಬ್ಬೂರ್ ಜಯಣ್ಣನವರು ದೊಡ್ಡಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ವಿ. ವೇದಿಕೆಯಲ್ಲಿ ರಾಕೇಶ್ ಬಳ್ಳಿ ಸರ್ ಇದ್ದಾರೆ, ಮತ್ತೊಬ್ಬರು C. ಕಿಶೋರ್ ಸರ್ ಅವರು, ಹನುಮಂತೇಗೌಡರು, ಹಾಗೆ ನಮ್ಮ KM ಹನುಮಂತರಾಯಪ್ಪನವರು, ನಮ್ಮ ದಿಬ್ಬೂರ್ ಜಯಣ್ಣನವರು, ದೊಡ್ಡಬಳ್ಳಾಪುರ ಪ್ರಾಧಿಕಾರದ ಶ್ರೀ ಪ್ರಸನ್ನ ಕುಮಾರ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ವಿ. ಆಚಪ್ಪ ಮುಖಂಡರು. ಹಲೋ ಸೆಕೆಂಡ್ ಕಾಲ್, ಉಡುಪಿ ಡಿಸ್ಟ್ರಿಕ್ಟ್ ವರ್ಸಸ್ ಬ್ಯಾಂಗ್ಳೂರ್ ರೂರಲ್ ಡಿಸ್ಟ್ರಿಕ್ಟ್. ಶ್ರೀಯುತ ಪ್ರಸನ್ನ ಕುಮಾರ್ ಅವರು ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು. ದಿಸ್ ಇಸ್ ದ ಸೆಕೆಂಡ್ ಕಾಲ್ ಫಾರ್ ಯು. ಉಡುಪಿ ಜಿಲ್ಲೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ಎರಡು ತಂಡದ ನಾಯಕರೇ ದಯಮಾಡಿ ತಮ್ಮ ತಂಡಗಳನ್ನು ಅಣಿಗೊಳಿಸಿ
ಇದು ತಮಗೆ ಎರಡನೇ ಕರೆ. ಅಂತಿಮ ಕರೆ ಕೊಟ್ಟ ತಕ್ಷಣ ತಾವು ಅಂಕಣವನ್ನು ಪ್ರವೇಶ ಮಾಡಬೇಕು. ದಯಮಾಡಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಶಾಸಕರಾಗಿರುವಂತಹ ಪೂಜ್ಯ ತಂದೆಯವರು ಶ್ರೀಯುತ ಪಿ ಮುನ್ರಾಜು ಸರ್ ಅವರು, ಅಂಜನಾದ್ರಿ ಟ್ರಸ್ಟ್ನ ಸಂಸ್ಥಾಪಕರು, ಅನೇಕ ಸುಮಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸ್ಕಾಲರ್ಶಿಪ್ಗಳನ್ನು ನೀಡುವುದರ ಮೂಲಕ ಉಚಿತ ಬಸ್ ಪಾಸ್ ವ್ಯವಸ್ಥೆ, ಅನೇಕ ವಿದ್ಯಾರ್ಥಿಗಳಿಗೆ ಜೀವನದ ಒಂದು ದಾರಿಯನ್ನು ತೋರಿಸಿರುವಂತಹ ಶ್ರೀಯುತ ಪಿ ಮುನ್ರಾಜು ಸರ್ ಅವರಿಗೆ ಎಲ್ಲ ನಮ್ಮ ಧೀರಜ್ ಮುನ್ರಾಜು ಬ್ರಿಗೇಡ್ನ ವತಿಯಿಂದ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತ ಗೌತಮ್ ಅವರು ನಮ್ಮನ್ನು ಗಮನಿಸಬೇಕು. ಬೆಂಗಳೂರು ಅಡ್ಡ ಯೂಟ್ಯೂಬ್, ಪ್ಲೀಸ್ ಫೋಕಸ್ ಆನ್ ಸ್ಟೇಜ್ ಪ್ಲೀಸ್. ಇದರ ಮಧ್ಯೆ ಇದೀಗ ವೇದಿಕೆಗೆ ಆಗಮಿಸಿ ಈ ವೇದಿಕೆಗೆ ಕಳೆ ತಲುಪಿದಂತ ಎಲ್ಲ ಗಣ್ಯರಿಗೆ ನಾನು ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಮಗದೊಮ್ಮೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರು ವತಿಯಿಂದ ಹಾಗೂ ದೊಡ್ಡಬಳ್ಳಾಪುರ ಮಹಾಜನತೆ ಪರವಾಗಿ ಕಬಡ್ಡಿ ಕ್ರೀಡಾಪಟುಗಳ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನ ಸುಸ್ವಾಗತವನ್ನು ವಹಿಸ್ತಾ ಉಡುಪಿ ಜಿಲ್ಲೆ ವಿರುದ್ಧ ಬೆಂಗಳೂರು ರೂರಲ್ ಎರಡು ತಂಡದ ನಾಯಕರೇ, ದಯಮಾಡಿ ತಮ್ಮ ತಂಡಗಳನ್ನ ಕಣಕ್ಕೆ ಕರೆತನ್ನಿ. ಇದು ತಮಗೆ ಕಡೆ ಅಂತಿಮ ಕರೆ. ಲಾಸ್ಟ್ ಅಂಡ್ ಫೈನಲ್ ಉಡುಪಿ ವರ್ಸಸ್ ಬೆಂಗಳೂರು ರೂರಲ್. Both the team captains, please bring your teams immediately on court number 2. ಹಾಗೆ ನಮ್ಮೆಲ್ಲ ದೊಡ್ಡಬಳ್ಳಾಪುರ ನಗರಸಭಾ ಸದಸ್ಯರುಗಳು ದಯವಿಟ್ಟು ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ವೇಣುಗೋಪಾಲ್, ತೀರ್ಪುಗಾರರಾಗಿ ಅರುಣ ನರಸಿಂಹಮೂರ್ತಿ, ಸ್ಕೋರರ್ ಆಗಿ ಅಶ್ವತ್ಥಮ್ಮ, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಪ್ರಧಾನಿ ಮುತ್ತಣ್ಣ ವಿನೋದ್, ಥರ್ಡ್ ರೈಡ್ ರೆಕಾರ್ಡರ್ ಆಗಿ ಶ್ರೀನಿವಾಸ್, 32nd ರೆಕಾರ್ಡರ್ ಆಗಿ ರಾಜ. ಎಲ್ಲ ತೀರ್ಪುಗಾರರೇ ಇದೀಗ ವೇದಿಕೆಗೆ ಆಗಮಿಸಿದ ನಮ್ಮ ದೊಡ್ಡಬಳ್ಳಾಪುರ ನಗರಸಭಾ ಸದಸ್ಯರು ಶಿವರಾಜ್ ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ವಿ. ಅವರಿಗೆ ಸ್ವಾಗತ ಸುಸ್ವಾಗತ. ಹಾಗೆ ಪಾಲಂಜಳ್ಳಿ ಗ್ರಾಮ ಪಂಚಾಯತಿ ಬಿಜೆಪಿ ಮುಖಂಡರು ಶ್ರೀಯುತ ಪ್ರಕಾಶನ್ ಅವರು ಕೂಡ ವೇದಿಕೆಗೆ ಆಗಮಿಸಿದ್ರೆ ನಿಮಗೆ ಸ್ವಾಗತ ಸುಸ್ವಾಗತ. ಈ ಭವ್ಯ ವೇದಿಕೆಗೆ ಕಳೆ ಬಂದಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ನಿಂತ್ಕೊಂಡಿದ್ರ ನೋಡಿ, ಗ್ಯಾಲರಿ ವ್ಯವಸ್ಥೆ ಇದೆ. ಯಾರು ನಿಂತ್ಕೊಂಡು ಮ್ಯಾಚ್ ನೋಡೋದು ಬೇಡ. ಅದಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ PLD ಬ್ಯಾಂಕ್ ಅಧ್ಯಕ್ಷರು ಅವರು ಕೂಡ ವೇದಿಕೆಗೆ ಆಗಮಿಸಿದ್ರೆ ಅವರಿಗೆ ಸ್ವಾಗತವನ್ನ ಸುಸ್ವಾಗತವನ್ನು ನಾವು ಕೋರ್ತಾ ಇದ್ವಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಹಭಾಗಿತ್ವದಲ್ಲಿ ಸಾಗ್ತಾ ಇರತಕ್ಕಂಥ ಒಂದು ಅದ್ಧೂರಿ ಕಬಡ್ಡಿ ಕ್ರೀಡಾಕೂಟ ಕರುನಾಡ ಗಂಡುಗಳಿಗೆ ಅಂಜನಾದ್ರಿ ಕಪ್ಪನ್ನು ಹೊತ್ತಂತ ಬಲಿಷ್ಠ ಜಿಲ್ಲಾ ತಂಡ ಯಾವುದೇ ಒಂದನ್ನು ನಿರ್ಧರಿಸೋ ನಿರ್ಣಾಯಕ ಸಂದರ್ಭ ಒದಗಿ ಬರ್ತಾ ಇದೆ. ಇಂದು ಮತ್ತು ನಾಳೆ ನಿರ್ಣಾಯಕ ದಿನಗಳು 24-25ರಲ್ಲಿ ಬೆಂಗಳೂರಿಗರು ಸರಿಸಾಟಿ ಇಲ್ಲದ ಆಟದ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಎದುರಾಳಿ ಹಾಸನ ಜಿಲ್ಲಾ ತಂಡದ ವಿರುದ್ಧ 19 ಅಂಕಗಳ ಸ್ಪಷ್ಟ ಮುನ್ನಡೆಯನ್ನು ಪಡೆದುಕೊಂಡು ಈ ಪಂದ್ಯದ ಮೇಲಿನ ಬಿಗಿಡಿತವನ್ನ ತನ್ನ ಏಕಾಧಿಪತ್ಯವನ್ನ ಸಾಧಿಸಿಕೊಳ್ತಾರೆ. 24-6ರಲ್ಲಿ ಪಂದ್ಯ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಈ ಭಾಗದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಹೆಸರಾಂತ ಜನಪ್ರಿಯ ನಾಯಕ, ಪ್ರಭಾವಿ ಮುಖಂಡರು, ಸಂಸದರು ಆದಂತಹ ಶ್ರೀಯುತ ಡಾಕ್ಟರ್ ಸುಧಾಕರ್ ಅವರು ಆಗಮಿಸ್ತಾ ಇದ್ದಾರೆ. ಅವರೊಟ್ಟಿಗೆ ಮಾಜಿ ಆರೋಗ್ಯ ಮಂತ್ರಿಗಳು, ಹಾಗೆ ಮಾಜಿ DCM ಡೆಪ್ಟಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಹಾಸನ್ ತಂಡದ ಯುವ ದಾಳಿಗಾರ ಲೆಫ್ಟ್ ರೈಡರ್ ಕಾರ್ತಿಕ್ ನನ್ನ ಬಂಧಿಸುವಂತ ಪ್ರಯತ್ನ
ರೀಚಿಂಗ್ ಫ್ರಮ್ ಔಟ್ಸೈಡ್ ಒಂದು ಅತ್ಯುತ್ತಮ ತೀರ್ಪು ಮುನೇಗೌಡರಿಂದ ಮೂಡಿ ಬರ್ತಾ ಇದೆ. ಸೂಪರ್ ಟ್ಯಾಕಲ್ 2 ಅಂಕಗಳನ್ನ ನೀಡಿಯಾಗಿದೆ. ಕಾರ್ತಿಕ್ ಮಿಂಚಿನ ದಾಳಿ ಮಾಡಿದ್ರು, ಅದು ಕೂಡ ರೀಚಿಂಗ್ ಅದ್ಭುತವಾಗಿದ್ರು ಕೂಡ ಅದು ರೀಚಿಂಗ್ ಫ್ರಮ್ ಔಟ್ಸೈಡ್ ಒಂದು ಅತ್ಯುತ್ತಮ ತೀರ್ಪನ್ನ ಹಿರಿಯ ರಾಷ್ಟ್ರೀಯ ತೀರ್ಪುಗಾರ ಮುನೇಗೌಡ ನೀಡಿದ್ದಾರೆ. ನಿಷ್ಪಕ್ಷಪಾತ ನಿರ್ಣಯಗಳನ್ನು ನೀಡ್ತಾ ಈ ಒಂದು ಯಶಸ್ವಿ ಕ್ರೀಡಾಕೂಟವನ್ನು ನಿಯಂತ್ರಿಸ್ತಾ ಇರ್ತಕ್ಕಂಥ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಯಶಸ್ಸಿನ ವಿವಾಹ ಜಯಂಗ ನಮ್ಮ ನಿರ್ಣಾಯಕರು ನಿಷ್ಪಕ್ಷಪಾತ ನಿರ್ಣಯಗಳನ್ನ ನಿನ್ನೆ ಆರಂಭ ಕಂಡಂತ ನಿರ್ಣಾಯಕ ಪಂದ್ಯಗಳಲ್ಲಿ ನಿರಂತರವಾಗಿ ನೀಡಿದ ಈ ಪಂದ್ಯಾವಳಿಯನ್ನು ಯಶಸ್ವಿಯಾಗಿ ನಿಯಂತ್ರಿಸ್ತಾ ಇರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಎಲ್ಲ ತೀರ್ಪುಗಾರರು ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ. ನಿಮ್ಮ ಕಾರ್ಯಕ್ಷಮತೆ, ದಕ್ಷತೆಯ ಅದು ಸೇವೆ. 26-8 ಪಂದ್ಯ ಹಾಸನ್ ತಂಡದ ಆಟಗಾರರು ಕಂಬ್ಯಾಕ್ ಮಾಡ್ತಾರ. ಸೂಪರ್ ಟಕ್ಕಲ್ ಆನ್ ಆಗಿರುವಂತ ಸಂದರ್ಭ ಮನೋಜ್ ಗೌಡ ಒಬ್ಬ ಪ್ರೊ ಕಬಡ್ಡಿ ಖ್ಯಾತ ಆಟಗಾರ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದಂತ ನಮ್ಮ ಕರ್ನಾಟಕ ದೊಡ್ಡಬಳ್ಳಾಪುರ ಭಾಜಪ ಯುವ ಘಟಕದ ನಗರಾಧ್ಯಕ್ಷರಾದ ಶ್ರೀಯುತ ಅದ್ಭುತವಾದಂತ ಬ್ಲಾಕ್ ಹಾಗೂ ಡ್ಯಾಶ್ ಪವರ್ಫುಲ್ ಡ್ಯಾಶ್ ನೊಂದಿಗೆ ಸೂಪರ್ ಟ್ಯಾಕಲ್. ಪ್ರೊ ಕಬಡ್ಡಿ ತಾರೆ ಬೆಂಗಾಲ್ ವಾರಿಯರ್ಸ್ ಆಟಗಾರ ಮನೋಜ್ ಹೊರ ದೂಡಲ್ಪಟ್ಟಿದ್ದಾನೆ. ಒಳ ಸೂಪರ್ ಕಾಂಬಿನೇಷನ್ ಕ್ಯಾಚ್, ಸೂಪರ್ ಟ್ಯಾಕಲ್ ಆಗಿ ಪರಿಣಿಸಿದೆ. ಇದೀಗ ಜುವಾ ಡೈಲೈಟ್ ಅಲಾರಾಮ್ ಸದ್ದು ಮೊಳಗಿದೆ. ಇದು ಎದುರಾಳಿಗಳಿಗೆ ಸವಾಲಿನ ದಾಳಿ. 26-10 in favor of Bengaluru City. ಶುಭಂ ಮತ್ತು ಸಹ ಆಟಗಾರ ಅದ್ಭುತವಾದಂಥ ಧರ್ಮ ತಾಳಮೇಳದ ಒಂದು ಅದ್ಭುತ ಹಿಡಿತ ಧರ್ಮ ಮಲ್ಲತಳಿ ಸ್ಪೋರ್ಟ್ಸ್ ಕ್ಲಬ್ನ ಯಶಸ್ವಿ ಕ್ರೀಡಾಪಟು ಇಲ್ಲಿ ಬೆಂಗಳೂರು ನಗರ ತಂಡವನ್ನು ಪ್ರತಿನಿಧಿಸಿ ಉತ್ತಮ ಸಾಧನೆಯನ್ನು ಸ್ಥಿರ ಪ್ರದರ್ಶನ ನೀಡ್ತಾರೆ. ದೊಡ್ಡಬಳ್ಳಾಪುರದ ಸ್ಥಳೀಯ ಪ್ರತಿಭೆ ಅರುಣ್ ಕುಮಾರ್ ಈ ನೆಲದಲ್ಲಿ ಹುಟ್ಟಿ ಬೆಳೆದಂತಾನು ಇದೇ ನೆಲದಲ್ಲಿ ಇದೇ ನಮ್ಮ ಷಣ್ಮಾತ್ಮ ದೇವಸ್ಥಾನ ಹೂ ಮಹೇಶ್ ಅವ್ರ ಮನೆಯಲ್ಲಿ ಅದೇ ಮನೆಯಲ್ಲಿ ಜನ್ಮ ತಾಳದಂತವನು ಅರುಣ್ ಕುಮಾರ್ ದೊಡ್ಡಬಳ್ಳಾಪುರದ ಸ್ಥಳೀಯ ಪ್ರತಿಭೆ. ಹರಿಯಾಣ ಸ್ಟೀಲರ್ಸ್ ತಂಡವನ್ನು ಪ್ರತಿನಿಧಿಸಿ ಮಿಂಚಿನ ದಾಳಿ ಸೆಕೆಂಡ್ಗಳಲ್ಲಿ ಸಂಚಲನ ರೂಪಿಸಿದ ಒಂದು ಯಶಸ್ವಿ ರನ್ನಿಂಗ್ ಆ್ಯಂಡ್ ಟಚ್ಮೆಂಟ್ ಪಾಯಿಂಟ್ನೊಂದಿಗೆ ಅರುಣ್ ಒಬ್ಬ ಶ್ರೇಷ್ಠ ಯಶಸ್ವಿ ದಾಳಿಗಾರನಾಗಿ ಬೆಂಗಳೂರು ತಂಡದ ಬೆನ್ನೆಲುಬಾಗಿ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಹಾಸನ್ ತಂಡದ ಸಂತೋಷ್ ವೇಗವಾಗಿ ಒಂದು ಬೋನಸ್ ಅಂಕದೊಂದಿಗೆ ಇಲ್ಲಿ ವಾಪಸ್ ಆಗಿದ್ದಾರೆ. ಮತ್ತೆ ಸೂಪರ್ ಟಕ್ಕಲ್ ಆನ್ ಆಗಿದೆ. ಇಬ್ಬರು ಆಟಗಾರ ನಡುವೆ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ ಮನೋಜ್ ಗೌಡ, ದರ್ಶನ್ ಹಾಗೂ ಸಂತೋಷ್. ದರ್ಶನ್ ಗೌಡ ಕೂಡ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಅದು ಉತ್ತಮವಾದಂತಹ ಹ್ಯಾಂಡ್ ಟಚ್ ಮನೋಜ್ ಅವರಿಂದ. ನಮ್ಮ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರು ಯುವಕರ ಕಣ್ಮಣಿ ಆಗಿರುವಂತಹ ಶ್ರೀಯುತ ಧೀರಜ್ ಮುನಿರಾಜು ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಧೀರಜ್ ಮುನಿರಾಜು ಬ್ರಿಗೇಡ್ ಇವರ ಆಶ್ರಯದಲ್ಲಿ ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್, ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಭಾಗಿತ್ವದಲ್ಲಿ ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲಾ ತಂಡಗಳು ಸುಮಾರು 26 ಜಿಲ್ಲಾ ತಂಡಗಳು ಬಂದು ಭಾಗವಹಿಸಿ ಈಗಾಗಲೇ ದ್ವಿತೀಯ ದಿನದ ಅದ್ಭುತವಾದಂಥ ಪಂದ್ಯಗಳು ಸಾಗಿ ಬರ್ತಾ ಇದೆ. ದಯವಿಟ್ಟು ನೋಡಿ, ಯಾರು ನಿಂತ್ಕೊಂಡು ಮ್ಯಾಚ್ ನೋಡೋದು ಬೇಡ. ನಿಮಗೋಸ್ಕರ ಗ್ಯಾಲರಿ ವ್ಯವಸ್ಥೆ ಇದೆ. ವಿಶೇಷವಾಗಿ ಅತಿಥಿಗಳಿಗೆ ಅತಿಥಿಗಳು ದಯವಿಟ್ಟು ವೇದಿಕೆಗೆ ಬಂದು ಆಸೀನರಾಗಬೇಕು. ಹಾಗೆ ಇನ್ನುಳಿದಂಥ ನಮ್ಮೆಲ್ಲ ಪ್ರೇಕ್ಷಕರು ಯಾರು ಅನ್ಯತಾ ಭಾವಿಸ್ಬೇಡಿ. ನಿಂತ್ಕೊಂಡು ಮ್ಯಾಚ್ ನೋಡೋದು ಬೇಡ. ನಿಮಗೋಸ್ಕರ ಗ್ಯಾಲರಿ ವ್ಯವಸ್ಥೆ ಇದೆ. ಗ್ಯಾಲರಿಯಲ್ಲೇ ಆಸೀನರಾಗಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದಾರೆ. ನಮ್ಮ ಆರಕ್ಷಕ ಸಿಬ್ಬಂದಿ ವರ್ಗದವರು ಸಹ 2 ದಿನಗಳಿಂದ ತಮ್ಮ ಅದ್ಭುತವಾದಂತಹ ಒಂದು ಕಾರ್ಯವೈಖರಿಯೊಂದಿಗೆ ಈ ಕಾರ್ಯಕ್ರಮದ ಶಾಂತ ರೀತಿಯನ್ನು ಮುಂದುವರೆದಕ್ಕೆ ಸಹಕರಿಸ್ತಾ ಇದ್ದಾರೆ. ತುಮಕೂರು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಉಪಾಧ್ಯಕ್ಷರು ಶ್ರೀಯುತ ರವಿಕುಮಾರ್ ಅವರು, ಹಾಗೆ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಕೃಷ್ಣೇಗೌಡರು ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ GH ಕೃಷ್ಣೇಗೌಡರು ತುಮಕೂರು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿಗಳು ಇದೀಗ ವೇದಿಕೆಗೆ ಆಗಮಿಸಿದರೆ ಅವರಿಗೆ ಸ್ವಾಗತವನ್ನು ಬಯಸ್ತಾರೆ. ಹಾರ್ಟಿ ವೆಲ್ಕಮ್ ಟು GH ಕೃಷ್ಣೇಗೌಡರು, ಒಬ್ಬ ಯಶಸ್ವಿ ಇಂಥ ಒಂದು ಅದ್ಭುತ ಕಾರ್ಯಕ್ರಮ ಇಲ್ಲಿ ನೆಲೆಯೂರಬೇಕು ಅಂದರೆ ಅದಕ್ಕೆ ಮೊದಲು ನಮ್ಮ ಆನಂದ್ ಮೂರ್ತಿ, ನಮ್ಮ NK ರಮೇಶ್, ನಮ್ಮ ರಾಜಗೋಪಾಲ್ ಅಲಿಯಾಸ್ ಪಾಲಿ ಒಂದು ಪ್ಲಾನ್ ಮಾಡ್ತಾರೆ. ವಾಸುನ್ ಕರ್ಕೊಂಡು ಯುವ ಬ್ರಿಗೇಡ್ನ ಕಟ್ಟಿಕೊಂಡು ಯುವಕರನ್ನೆಲ್ಲರೂ ಒಂದು ಕಡೆ ಸೇರಿಸಿ ಚರ್ಚೆ ಮಾಡಿ ವಿಷಯ ವಿನಿಮಯ ಮಾಡ್ಕೊಳ್ತಾ ಇಂಥ ಒಂದು ಕ್ರೀಡಾಕೂಟವನ್ನು ನಾವು ಮಾಡೋಣ.
ನಮ್ಮ ನಲ್ಮೆಯ ನಾಯಕನಿಗೆ ಹುಟ್ಟುಹಬ್ಬಕ್ಕೆ ಈ ಒಂದು ಯಶಸ್ವಿ ಕ್ರೀಡಾಕೂಟದ ಈ ಒಂದು ಯಶಸ್ಸನ್ನು ಅವರಿಗೆ ಸಮರ್ಪಿಸೋಣ ಅಂತ ಒಂದು ಸಂಕಲ್ಪ ಮಾಡಿ 3 ರಿಂದ 4 ತಿಂಗಳ ಕಾಲ ನಿರಂತರವಾಗಿ ಶ್ರಮಿಸಿ ಸಂಕಲ್ಪವನ್ನು ಬೆಂಬಲಿಸಿ ಸಾಧಿಸಿ ನಿರೂಪಿಸಿದ್ದಾರೆ. ಧೀರಜ್ ಯುವ ಬ್ರಿಗೇಡ್ನ ವಾಸು, ನಮ್ಮ ಆನಂದಮೂರ್ತಿಯವರು, NK ರಮೇಶ್ ಅವರು, ಮಾಜಿ ನಗರಸಭಾ ಸದಸ್ಯರು, ಶ್ರೀಯುತ ರಾಜಗೋಪಾಲ್ ಅಲಿಯಾಸ್ ಪಾಲಿ ಅವರು, ಇವರೆಲ್ಲರ ಒಂದು ನಿಸ್ವಾರ್ಥ ಮನೋಭಾವದ ಸೇವೆ ಫಲವಾಗಿ ಇಂಥ ಒಂದು ಅದ್ಭುತ ಕ್ರೀಡಾಕೂಟ ಯಶಸ್ವಿಯನ್ನ ಕಾಣ್ತಾ ಇದೆ. ಈ ಕಂಪ್ಲೀಟ್ ಯಶಸ್ಸನ್ನ ತಮ್ಮ ನೆಲ್ಮೆಯ ನೆಚ್ಚಿನ ನಾಯಕ, ಜನಪ್ರಿಯ ಶಾಸಕರು, ಈ ಭಾಗದ ಮನೆ ಮಾತಾಗಿರ್ತಕ್ಕಂಥ ದೊಡ್ಡಬಳ್ಳಾಪುರದ ಮನೆ ಮಗ ಧೀರಜ್ ಮುನ್ರಾಜುರವರ ಹುಟ್ಟುಹಬ್ಬಕ್ಕೆ ಈ ಪಂದ್ಯಾವಳಿ ಯಶಸ್ಸನ್ನು ಸಮರ್ಪಿಸ್ತಾ ಇದ್ದೇವೆ. ವೇಣು ಕರ್ಕೊಂಬಪ್ಪ ಟೀಮು. ಬೆಂಗಳೂರು ಸಿಟಿ ತಂಡದ ಹೇಮಂತ 17 ಆಟಗಾರ, ಹಾಸನ್ ತಂಡದ 6 ಆಟಗಾರ ನಡುವೆ 33-13 ಗ್ಯಾಪ್ ಅನ್ನು ಹುಡುಕಿ ಎಸ್ಕೇಪ್ ಆಗುವಂತ ಪ್ರಯತ್ನ ಇತ್ತು. ಒಂದು ಉತ್ತಮವಾದಂತಹ ಟ್ಯಾಕಲ್ ಹಾಸನ್ ತಂಡದ ಆಟಗಾರರಿಂದ. 19 ಅಂಕಗಳ ಅಂತರದ ಏಕಾಧಿಪತ್ಯವನ್ನು ಸಾಧಿಸ್ಕೊಳ್ತಾ ಇದೆ. ಜೂ ಡೈರೆಡ್ ಅಲಾರಾಮ್ ಮೊಳಗ್ತಾ ಇದೆ. ಅಭಿಗೆ ಇದು ಸವಾಲಿನ ದಾಳಿ. ಹಾಸನದ ಪ್ರಮುಖ ದಾಳಿಗಾರ ಅಭಿ ಒಳನುಗ್ಗಿ ಮುಟ್ಟುವಂತ ಪ್ರಯತ್ನ. ಬಲಿಷ್ಠ ಭದ್ರಕೋಟೆ ಇದೆ. ಡಿಫೆನ್ಸ್ ಭಾಗದಲ್ಲಿ ಬಲಿಷ್ಠರು ಇದೀಗ ವಿಚಲಿತರಾಗಿದ್ದಾರೆ. ನಂದೀಶ್ ಆರಂಭಿಕ ವೈಫಲ್ಯ ಬೆಂಗಳೂರಿಗೆ ಡಿಫೆನ್ಸ್ ಭಾಗದಲ್ಲಿ 33-15. ನೋಡಿ, ಈ ಭಾಗದಲ್ಲಿ ಸಾಕಷ್ಟು ಜನ ನಿಂತ್ಕೊಂಡು ಮ್ಯಾಚ್ ನೋಡ್ತಾ ಇದ್ರ. ನೀವು ನಿಂತ್ಕೊಂಡಿರೋದ್ರಿಂದ ಅಲ್ಲಿ ಹಿಂದ್ಗಡೆ ಕೂತಿರೋರಿಗೂ ಮ್ಯಾಚ್ ದಯವಿಟ್ಟು ಅರ್ಥ ಮಾಡ್ತಾರೆ. ಹಾಡಳ್ಳಿ ನಾಗರಾಜ್ರವರು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ನಮ್ಮ ಆರಕ್ಷಕ ಸಿಬ್ಬಂದಿ ಸ್ವಲ್ಪ ಸಹಕರಿಸಬೇಕು. 2 ಗ್ರೌಂಡ್ ಅಲ್ಲಿ ಮ್ಯಾಚ್ ನಡೆಯುತ್ತೆ. ದಯವಿಟ್ಟು ನೀವೆಲ್ಲರೂ ಗ್ಯಾಲರಿಯಲ್ಲಿ ಆಬ್ಸೆಂಟ್ ಆಗ್ಬೇಕಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಹಾಡಳ್ಳಿ ನಾಗರಾಜ್ರವರು ಹಾಡಳ್ಳಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ನಮ್ಮ ಈ ಭಾಗದ ಒಬ್ಬ ಜನಪ್ರಿಯ JDSನ ಪ್ರಭಾವಿ ಮುಖಂಡರು ಅಪ್ಪಯ್ಯನವರ ಸುಪುತ್ರರು. ಇವರ ನೇತೃತ್ವದಲ್ಲಿ ಮುಂಬರುವ ದಿನಗಳಲ್ಲಿ ಫೆಬ್ರವರಿ 13, 14, 15ರಲ್ಲಿ ಇವರ ಒಂದು ನೇತೃತ್ವದಲ್ಲಿ ಒಂದು ಅದ್ದೂರಿ ಕಬಡ್ಡಿ ಕ್ರೀಡಾಕೂಟ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಬ್ರಹ್ಮ ರಥೋತ್ಸವದ ಸಲುವಾಗಿ ಅದ್ದೂರಿ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಇಲ್ಲಿ ನೆರವೇರಿಸ್ತಾ ಇದ್ದೀವಿ. ತೇರಿನ ಬೀದಿಯ ಸರ್ ವಿಶ್ವೇಶ್ವರ ಕ್ರೀಡಾಂಗಣದಲ್ಲಿ ಮತ್ತೊಂದು ಮಹತ್ವದ ಮೈಲಿಗಲ್ಲನ್ನು ಕಬಡ್ಡಿ ಕ್ರೀಡಾಕೂಟದಲ್ಲಿ ನಾವು ಸ್ಥಾಪಿಸ್ತಾ ಇದ್ವಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ನೇತೃತ್ವದಲ್ಲಿ. ಇದೀಗ ಅಂಕಣ 2ರಲ್ಲಿ ಅಭಿಮನ್ಯುವಿನ ಅಂಕಣದಲ್ಲಿ ನಿಮ್ಮ ಬೆಂಗಳೂರು ಗ್ರಾಮಾಂತರ ತಂಡದ ಯುವಕರು ಅಂಕಣವನ್ನು ಪ್ರವೇಶ ಮಾಡಿಕೊಳ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ವಿರುದ್ಧ ಉಡುಪಿ. ಇಬ್ಬರಿಗೂ ಕೂಡ ಮಾಡು ಇಲ್ಲ ಮಡಿ ಪಂದ್ಯ ಆಗಿದೆ. ಅಗ್ನಿ ಪರೀಕ್ಷೆ ಅಂತ ಪಂದ್ಯ. ಬೆಂಗಳೂರು ಗ್ರಾಮಾಂತರ ಬಲಿಷ್ಠ ಉಡುಪಿ ಜಿಲ್ಲೆಯನ್ನು ಮುಖಾಮುಖಿಯಾಗಿ ಎದುರಿಸ್ತಾ ಇದೆ. 2 ತಂಡಗಳಲ್ಲಿ ಬಲಿಷ್ಠ ಆಟಗಾರಿದ್ದಾರೆ. 2 ತಂಡಗಳಿಗೆ ಇದು ಜಯ ಬೇಕೇ ಬೇಕು. ಜಯದ ಜಪದಲ್ಲಿ, ಜಯದ ಹಂಬಲದಲ್ಲಿ ಎಸ್ 39-15 ಬೆಂಗಳೂರು ಸಿಟಿ ತಂಡದ ಪರವಾಗಿ ಕರ್ನಾಟಕ ರಾಜ್ಯ ಅಮೇಚೂರು ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚೂರು ಕಬಡ್ಡಿ ಅಸೋಸಿಯೇಷನ್ ಇವರ ಸಹಭಾಗಿತ್ವದಲ್ಲಿ ನಮ್ಮ ನೆಚ್ಚಿನ ಯುವ ನಾಯಕರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಶ್ರೀಯುತ ಧೀರಜ್ ಮುನಿರಾಜು ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ತುಮಕೂರು ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ನ ಗೌರವ ಕಾರ್ಯದರ್ಶಿಗಳು GH ಕೃಷ್ಣೇಗೌಡರಿಗೆ, ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ನ ಕಾರ್ಯದರ್ಶಿಗಳು ಶ್ರೀಯುತ ಹರೀಶ್ ಕುಮಾರ್ ವತಿಯಿಂದ ದೊಡ್ಡಬಳ್ಳಾಪುರ ಮಹಾಜನತೆ ಬರುವೆ ಶ್ರೀಮಂತ್ ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಚೇರ್ಮನ್ ಶ್ರೀಯುತ ರಾಕೇಶ್ ಬಳ್ಳಿ ಅವರ ಅಮೃತ ಹಸ್ತದಿಂದ ಶ್ರೀಯುತ ರಾಕೇಶ್ ಬಳ್ಳಿ ಅವರ ಅಮೃತ ಹಸ್ತದಿಂದ ಶ್ರೀಯುತ GH ಕೃಷ್ಣೇಗೌಡರಿಗೆ ಇಲ್ಲಿ ವೇದಿಕೆ ಮೇಲೆ ತುಮಕೂರು ಜಿಲ್ಲೆಯಾದ್ಯಂತ ಕಬಡ್ಡಿಗೆ ನೀವು ನೀಡಿದ ಇರ್ತಕ್ಕಂಥ ಸೇವೆಯನ್ನು ಸ್ಮರಿಸಿ ಅತಿಥಿ ಸತ್ಕಾರವನ್ನು ಮಾಡ್ತಾ ಇದ್ದೀವಿ. ಅವರಿಗೆ ಮಾಲಾರ್ಪಣೆ ಮಾಡಿ ಶಾಲು ಹೊದಿಸಿ ಗೌರವ ನೆನಪಿನ ಕಾಣಿಕೆಯನ್ನು ನೀಡಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚರ್ ಅಸೋಸಿಯೇಷನ್ನ ವತಿಯಿಂದ ಅವರನ್ನ ಪ್ರೀತಿಪೂರ್ವಕವಾಗಿ ಸತ್ಕರಿಸಿ ಸನ್ಮಾನಿಸಲಾಗ್ತಾ ಇದೆ. ಶ್ರೀಯುತ ಆನಂದ್ ಮೂರ್ತಿರವರು ಈ ಒಂದು ಪಂದ್ಯಾವಳಿಯ ರೂವಾರಿಗಳಾಗಿರ್ತಾರೆ, ಸಂಚಾಲಕರು.
ಸ್ವಲ್ಪ ಸೈಡು. ಶ್ರೀ ರವಿಕುಮಾರ್ ಅವರು ಉಪಾಧ್ಯಕ್ಷರು ತುಮಕೂರು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್, ದಯವಿಟ್ಟು ತಾವು ಆಗಮಿಸಿ ಈ ಅತಿಥಿ ಸತ್ಕಾರವನ್ನು ಸ್ವೀಕರಿಸಬೇಕು ಅಂತ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ನೀನ್ ಹಿಂಗ್ ಅನ್ಬಿಟ್ರೆ ಕೇಳಿಸ್ಬಿಡ್ತಾನೆ. ಎಲ್ಲ ಆಗಮಿಸಿದಂತ ಅತಿಥಿಗಳಿಗೆ ನಮ್ಮ ಧೀರಜ್ ಮುನಿರಾಜು ಬ್ರಿಗೇಡ್ ವತಿಯಿಂದ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಶ್ರೀಯುತ ಹರೀಶ್ ಸರ್ ಅವರ ಕಡೆಯಿಂದ ಪ್ರೀತಿಯ ಗೌರವವನ್ನು ನೀಡಿ ಅವರಿಗೆ ಅಭಿನಂದಿಸಲಾಗ್ತಾ ಇದೆ. ಹಾಗೆ ಶ್ರೀಯುತ ಮಧುರೆ, ಶ್ರೀಯುತ ಆರ್ ಆನಂದ್ ಮೂರ್ತಿರವರು, ಹಾಗೆ ನಮ್ಮ ಮಾಜಿ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಮುನಿರಾಜು ಸರ್ ಅವರು ಗೌರವ ಅತಿಥಿಯನ್ನು ಸ್ವೀಕರಿಸಿದ ರವಿಕುಮಾರ್ ಅವರು Court number 1, ಅಭಿನಂದನೆ. Mysore versus Vijapur. Both team captain get ready. First call for you. ಮೈಸೂರು ವಿರುದ್ಧ ಬಿಜಾಪುರ, ಎರಡು ತಂಡಗಳಿಗೆ ಇದು ಮೊದಲ ಕರೆ. ನಮ್ಮ ದೊಡ್ಡಬಳ್ಳಾಪುರ ನಗರ ಘಟಕ ಯುವ ಘಟಕದ ಅಧ್ಯಕ್ಷ ಗ್ರೌಂಡ್ ಇನ್ಚಾರ್ಜ್ ಮುಬಾರಕ್ ಪನೀಶ್ ಅವರು ದಯವಿಟ್ಟು ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ವಿ. ಎರಡು ನಾಯಕರು 4 ನಿಮಿಷದ ಆಟ ಮಾತ್ರ ಬಾಕಿ. ಶ್ರೀಯುತ ಪನೀಶ್ ಅವರು ನಮ್ಮ ದೊಡ್ಡಬಳ್ಳಾಪುರ ನಗರ ಘಟಕದ ಯುವ ಘಟಕದ ಅಧ್ಯಕ್ಷರು, ದಯವಿಟ್ಟು ಬಂದು ಅತಿಥಿ ಸತ್ಕಾರವನ್ನು ಸ್ವೀಕಾರ ಮಾಡಬೇಕು ಅಂತ ನಾನು ಮನವಿ ಮಾಡಿಕೊಳ್ತಾರೆ. ಶ್ರೀಮನ್ ಪನೀಶ್ ಅವರು ದೊಡ್ಡಬಳ್ಳಾಪುರ ನಗರ ಘಟಕದ ಯುವ ಘಟಕದ ಅಧ್ಯಕ್ಷರು. ನಮ್ಮ ಈ ಒಂದು ಪಂದ್ಯಾವಳಿಯ ಸಚೇತಕರು ರೂವಾರಿಗಳಾದಂಥ ಶ್ರೀಯುತ ಆನಂದ್ ಮೂರ್ತಿರವರು ಮತ್ತು ಎನ್ ಕೆ ರಮೇಶ್ನವರು, ಮಾಜಿ ನಗರಸಭಾ ಸದಸ್ಯರು ಶ್ರೀಮನ್ ಪನೀಶ್ ಅವ್ರನ್ನ, ಹಾಗೆ ಶಿವಣ್ಣ ಅಂತಾರಾಷ್ಟ್ರೀಯ ತೀರ್ಪುಗಾರರಾಗಿ, ಪ್ರೊ ಕಬಡ್ಡಿ ಖ್ಯಾತಿಯ ತೀರ್ಪುಗಾರರಾಗಿ, ಹಾಗೆ ಹಲವಾರು ವರ್ಷಗಳಿಂದ ರಾಷ್ಟ್ರ ಮಟ್ಟದಲ್ಲಿ ಆರ್ಮಿಯನ್ನು ಪ್ರತಿನಿಧಿಸಿ ಉತ್ತಮ ಕಬಡ್ಡಿ ಕ್ರೀಡಾಪಟುವಾಗಿ ವಿಜಯನಗರದ ಮೂಲದ ಒಬ್ಬ ಯುವ ಕಿಲಾಡಿಯಾಗಿ ಇಂದು ಮಾಜಿ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಗಿರ್ತಾರೆ ಶ್ರೀಮಾನ್ ಶಿವಣ್ಣನವರಿಗೆ ನಮ್ಮ ಧೀರಜ್ ಮಂಜುನಾಥ್ ಸರ್ ಅವರು ದೊಡ್ಡಬಳ್ಳಾಪುರ ನಗರ ಘಟಕದ ಯುವ ಘಟಕದ ಅಧ್ಯಕ್ಷನಾದ ಯುವ ಮುಖಂಡ, ಸಂಘಟನಾ ಚತುರರಾಗಿದ್ದಂಥ ಶ್ರೀಮಾನ್ ಪನೀಶ್ ಅವರಿಗೆ ಈ ಸಂದರ್ಭದಲ್ಲಿ ಧೀರಜ್ ಮಂಜುನಾಥ್ ಸರ್ ಅವರು ಸಂಘಟನಾ ಚತುರ ಪನೀಶ್ ಅವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸತ್ಕರಿಸಿ ಸನ್ಮಾನಿಸ್ತಾರೆ. ಧನ್ಯವಾದಗಳು. ಹಿಂದೆ ಬನ್ನಿ ಅಣ್ಣ. ಸಂಕಣ 2ರಲ್ಲಿ ಉಡುಪಿ ವಿರುದ್ಧ ಬೆಂಗಳೂರು ಗ್ರಾಮಾಂತರ. ದಾಳಿಯಲ್ಲಿ ಉಡುಪಿ ತಂಡದ ಪ್ರಜ್ವಲ್ ಯುವ ದಾಳಿಗಾರ. ಬ್ಯಾಕ್ವರ್ಡ್ ಪ್ರಯತ್ನ, ಕಿರಣ್ ಆತುರದ ನಿರ್ಧಾರ. ಬೀದರ್ ಜಿಲ್ಲಾ ಅಧ್ಯಕ್ಷರಾಗಿ ಜೀವಮಾನವಿಡೀ ಕಬಡ್ಡಿ ಕ್ರೀಡೆಗೆ ಉತ್ತಮ ಸೇವೆಯನ್ನು ನೀಡ್ತಾ ಇರ್ತಕ್ಕಂಥ ನಮ್ಮ ನೆಚ್ಚಿನ ಶಿವಣ್ಣವರು ಪ್ರೊ ಕಬಡ್ಡಿ ತೀರ್ಪುಗಾರರಾಗಿ, ಅಂತಾರಾಷ್ಟ್ರೀಯ ತೀರ್ಪುಗಾರರಾಗಿ, ಸರ್ ಬೀದರ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು ಶ್ರೀಯುತ ಶಿವಣ್ಣನವರನ್ನ ಕಬಡ್ಡಿ ಕ್ರೀಡೆಗೆ ಅವರು ನೀಡ್ತಾ ಇರ್ತಕ್ಕಂಥ ಸೇವೆಯನ್ನ, ಕಬಡ್ಡಿ ಕ್ರೀಡಾ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯನ್ನು ಸ್ಮರಿಸಿ ನಮ್ಮ ಧೀರಜ್ ಮುನ್ರಾಜುರವರ ಅಮೃತ ಹಸ್ತದಿಂದ ಇವರು ಮಾಡಿದ ಕ್ರೀಡಾ ಸಾಧನೆ, ಒಬ್ಬ ಅಂತಾರಾಷ್ಟ್ರೀಯ ತೀರ್ಪುಗಾರಾಗಿ, ಪ್ರೊ ಕಬಡ್ಡಿಯಲ್ಲಿ ತೀರ್ಪುಗಾರಾಗಿ, ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟುವಾಗಿ ಉತ್ತಮ ಸೇವೆಯನ್ನು ಮಾಡ್ತಾ ಇಂದಿಗೂ ಇನ್ನೊಂದು ವಿಶೇಷವಾಗಿ ಭಾರತೀಯ ಸೇನೆಯಲ್ಲಿ ಸೇವೆಯಿಂದ ನಿವೃತ್ತಿ ಆದರೂ ಕೂಡ ಕಬಡ್ಡಿ ಸೇವೆಯಿಂದ ಅವರು ಇಂದಿಗೂ ನಿವೃತ್ತಿಯಾಗಿಲ್ಲ. ನಮ್ಮ ಕರ್ನಾಟಕ ರಾಜ್ಯ ನಿವೃತ್ತ ಯೋಧರ ಸಂಘದ ರಾಜ್ಯಾಧ್ಯಕ್ಷರು ಕೂಡ ಅವರಾಗಿದ್ದಾರೆ. ಸೊ ಶಿವಣ್ಣನವರಿಗೆ ಈ ಸಂದರ್ಭದಲ್ಲಿ ಅವರ ಜೀವಮಾನದ ಶ್ರೇಷ್ಠ ಸಾಧನೆಯನ್ನು ಗುರುತಿಸಿ ಸತ್ಕರಿಸಿ ಸನ್ಮಾನಿಸ್ತಾ ಇದ್ದಾರೆ. PLD ಬ್ಯಾಂಕ್ನ ಅಧ್ಯಕ್ಷರು ಶ್ರೀಯುತ TV ಲಕ್ಷ್ಮೀನಾರಾಯಣ ದಯವಿಟ್ಟು ತಾವು ಆಗಮಿಸಬೇಕು. ಅವರು ಕೂಡ ನಮ್ಮ ಕರೆಗೆ ಹೋಗೊಟ್ಟು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಧೀರಜ್ ಯುವ ಬ್ರಿಗೇಡ್ನ ವತಿಯಿಂದ ಅವರನ್ನ ಸತ್ಕರಿಸಿ ಸನ್ಮಾನಿಸ್ತಾ ಇದ್ದೀವಿ. TV ಲಕ್ಷ್ಮೀನಾರಾಯಣ ದಯವಿಟ್ಟು ತಾವು ಆಗಮಿಸಬೇಕು ಸರ್. PLD ಬ್ಯಾಂಕ್ನ ಅಧ್ಯಕ್ಷರು ಅವರ ನಮ್ಮ ಮೈಸೂರು ವರ್ಸಸ್ ಬಿಜಾಪುರ್, ಎರಡು ತಂಡಗಳಿಗೆ ಇದು ಪ್ರಥಮ ಕರೆ. ಎರಡು ತಂಡದ ನಾಯಕರೇ ತಮ್ಮ ತಂಡಗಳನ್ನು ಅಣಿಗೊಳಿಸಿ. Mysore versus Bijapur. Both the team captain, please get ready. This is the first call.
ಶ್ರೀಧರು ಟಿವಿ ಲಕ್ಷ್ಮೀನಾರಾಯಣ ಅವರು PLD ಬ್ಯಾಂಕ್ ಅಧ್ಯಕ್ಷರು. ಜನಪ್ರಿಯ ಶಾಸಕರಾದ ಧೀರಜ್ ಮುನ್ರಾಜ್ ಅವರು ಅಮೃತ ಹಸ್ತದಿಂದ ಒಂದು ಅಂಕದ ಮುನ್ನಡೆ. PLD ಬ್ಯಾಂಕ್ ಅಧ್ಯಕ್ಷರಾದ ಸನ್ಮಾನಿಸಿ ಟಿವಿ ಬೆಳಗಾವಿ ಲಕ್ಷ್ಮೀನಾರಾಯಣ ಹಾಗೂ ಬಾಗಲಕೋಟೆ ಪ್ರಥಮ ಕರೆ. ಸತ್ಕರಿಸಿ ಸನ್ಮಾನಿಸ್ತಾ ಇದ್ವಿ. ಧನ್ಯವಾದಗಳು. ಗೌರವಾತಿಥ್ಯವನ್ನ ಫಸ್ಟ್ ಕಾಲ್ ಬೆಳಗಾವಿ ವರ್ಸಸ್ ಬಾಗಲಕೋಟೆ ಎರಡು ತಂಡಗಳಿಗೆ ಇದು ಪ್ರಥಮ ಕರೆ. ಮುಂದಿನ ಎರಡು ಪಂದ್ಯಗಳು ಮೈಸೂರು ವರ್ಸಸ್ ಬಿಜಾಪುರ್, ಬಾಗಲಕೋಟೆ ವರ್ಸಸ್ ಬೆಳಗಾವಿ. 4 ತಂಡಗಳಿಗೆ ಇದು ಪ್ರಥಮ ಕರೆ. ಹಾರನಹಳ್ಳಿ ನಾಗರಾಜರವರು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಜಂಟಿ ಕಾರ್ಯದರ್ಶಿಗಳು, ಹಾರನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸ್ವಯಂ ಹಿರಿಯ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು, ನಮ್ಮ ಕಣ ಒಂದರಲ್ಲಿ ಪಂದ್ಯ ಮುಕ್ತಾಯವಾಗಿದೆ. ಮೈಸೂರು ವರ್ಸಸ್ ಬಿಜಾಪುರ ಅಂತಿಮ ಕರೆ. ಮತ್ತೋರ್ವ ಹಿರಿಯ ಕಬಡ್ಡಿ ಕ್ರೀಡಾ ಸಾಧಕ ಹಾರನಹಳ್ಳಿ ನಾಗರಾಜ್, ಹಾರನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನಮ್ಮ ಬೆಂಗಳೂರು